ಯುಜಿಸಿ ಅರ್ಹತೆ ಹೊಂದಿರದ ಉಪನ್ಯಾಸಕರಿಗೆ ಶೈಕ್ಷಣಿಕ ಸಂಯೋಜಕರ ಹುದ್ದೆ. ಸುಮಾರು 3853 ಮಂದಿ ಶೈಕ್ಷಣಿಕ ಸಂಯೋಜಕರಾಗಿ ಆಯ್ಕೆಯಾಗಲಿದ್ದಾರೆ. ಪ್ರತಿಪಕ್ಷಕರೇ, ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆವಿ. ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ರಾಜ್ಯದ ಸುಮಾರು 400ಕ್ಕೂ ಹೆಚ್ಚು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ 10,000ಕ್ಕೂ ಹೆಚ್ಚು ಮಂದಿ ಅತಿಥಿ ಉಪನ್ಯಾಸಕರಾಗಿ ಕೆಲಸವನ್ನು ಮಾಡ್ತಾ ಇದ್ರು. ಅವರಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಮಂದಿ ಯುಜಿಸಿ ಅರ್ಹತೆಯನ್ನ ಪಡೆದಿದ್ರೆ 5,000ಕ್ಕೂ ಹೆಚ್ಚು ಮಂದಿ ಯುಜಿಸಿ ಅರ್ಹತೆಯನ್ನ ಪಡೆದಿಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ 2025-26ನೇ ಸಾಲಿಗೆ ಯಾರೆಲ್ಲ ಯುಜಿಸಿ ಅರ್ಹತೆಯನ್ನ ಪಡ್ಕೊಂಡಿಲ್ವೋ ಅವರು ಕಾಲೇಜುಗಳಿಗೆ ಆಯ್ಕೆ ಆಗದೇನೆ ಹೊರಗುಳಿದ್ರು. 2025-26ನೇ ಸಾಲಿಗೆ ಶೈಕ್ಷಣಿಕ ಅವಧಿಗೆ ಕೌನ್ಸಿಲಿಂಗ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಯಾರೆಲ್ಲ ಯುಜಿಸಿ ಗೈಡ್ ಲೈನ್ ಪ್ರಕಾರ ಅರ್ಹತೆನ ಹೊಂದಿದಾರೋ ಕೋರ್ಟ್ ಆದೇಶನು ಕೂಡ ನೀಡಿತ್ತು. ಯುಜಿಸಿ ಗೈಡ್ ಲೈನ್ ಪ್ರಕಾರನೇ 2025-26ನೇ ಸಾಲಿಗೆ ಅತಿಥಿ ಉಪನ್ಯಾಸಕರನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿ ಅದರ ಆಧಾರದ ಮೇಲೆ ಸರ್ಕಾರ ಯುಜಿಸಿ ಅರ್ಹತೆ ಹೊಂದಿರತಕ್ಕಂಥವ್ರನ್ನ ಆಯ್ಕೆ ಮಾಡ್ತು. ಸುಮಾರು 1, 2, 3, 4 ಕೌನ್ಸಿಲಿಂಗ್ ಗಳನ್ನ ನಡೆಸ್ತು, ಆಯ್ಕೆಯನ್ನ ಮಾಡ್ತಾ ಬಂತು. ಅದರಂತೆ ಮೊದಲ ಕೌನ್ಸಿಲಿಂಗ್ ನಲ್ಲಿ ಯಾರೆಲ್ಲ ಆಯ್ಕೆ ಆಗಿದ್ರೋ ಅವರೆಲ್ಲರೂ ಕೂಡ ಯುಜಿಸಿ ಅರ್ಹತೆಯನ್ನ ಹೊಂದಿದವರು ಆಗಿದ್ರು. ಆ ನಂತರದಲ್ಲಿ ಸರ್ಕಾರ 2ನೇ ಸುತ್ತಿನ ಕೌನ್ಸಿಲಿಂಗ್ ನ ಮಾಡ್ಲಿಕ್ಕೆ ಆರಂಭ ಮಾಡಿದಾಗ ಕೆಲವು ಸಬ್ಜೆಕ್ಟ್ ಗಳಿಗೆ ಯುಜಿಸಿ ಅರ್ಹತೆ ಹೊಂದಿರತಕ್ಕಂತ ಉಪನ್ಯಾಸಕರು ಸಿಗ್ಲಿಲ್ಲ. ಅಂತ ಸಂದರ್ಭದಲ್ಲಿ ಯಾರು ಯುಜಿಸಿ ಅರ್ಹತೆ ಹೊಂದಿರೋರು ಸಿಗ್ಲಿಲ್ವೋ ಯುಜಿಸಿ ಅರ್ಹತೆ ಹೊಂದಿಲ್ದಿರ್ತಕ್ಕಂಥ ಅತಿಥಿ ಉಪನ್ಯಾಸಕರು ಸಿಗ್ತಾ ಇದ್ರು. ಆದ್ರೆ ಸರ್ಕಾರಕ್ಕೆ ಒಂದು ಸವಾಲಿತ್ತು, ಕೋರ್ಟ್ ಆದೇಶವನ್ನ ನೀಡಿತ್ತು. ನೀವೇನಾದ್ರೂ ಯುಜಿಸಿ ಅರ್ಹತೆಯನ್ನ ಹೊಂದಿಲ್ದಿರ್ತಕ್ಕಂಥವ್ರನ್ನೇನಾದ್ರೂ ಆಯ್ಕೆ ಮಾಡಿದ್ರೆ ನಮ್ಮ ಒಂದು ಪರ್ಮಿಷನ್ ನ ತಗೋಬೇಕು ಅಂತ ಹೇಳಿತ್ತು. ಅಂತ ಸಂದರ್ಭದಲ್ಲಿ ಕೌನ್ಸಿಲಿಂಗ್ ಮಾಡ್ತು, ಆಯ್ಕೆ ಮಾಡೋಕೆ ಅಂತ ಹೇಳಿದ್ರೆ ವರದಿ ಮಾಡ್ಕೊಳ್ಳೋಕೆ ಸ್ಟಾಪ್ ಅನ್ನ ಕೊಡ್ತು. ಮತ್ತೆ ಕೋರ್ಟ್ ಮೊರೆ ಹೋಗ್ತು. ಕೋರ್ಟ್ ಅಲ್ಲಿ ಒಂದು ಆದೇಶವನ್ನ ಪಡೆಯುವವರೆಗೆ ವೇಟ್ ಮಾಡ್ತು. ಕೋರ್ಟ್ ಯಾವ ಯಾವ ಸಬ್ಜೆಕ್ಟ್ ಅಲ್ಲಿ ಯುಜಿಸಿ ಅರ್ಹತೆ ಇರ್ತಕ್ಕಂಥವ್ರು ಸಿಗ್ಲಿಲ್ವೋ ಅಂತ ಸಂದರ್ಭದಲ್ಲಿ ಅರ್ಹತೆ ಇಲ್ದೇ ಇರ್ತಕ್ಕಂಥವ್ರು ಒಂದು ಮಿನಿಮಮ್ ಕ್ವಾಲಿಫಿಕೇಶನ್ ಅಂತ ಇರುತ್ತೆ. ಆದ್ರೆ NET, ಸೆಟ್, PhD ಇವು ಕೆಲವು ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ಕನ್ಸಿಡರ್ ಮಾಡಬಹುದು. ಅದು ಕೂಡ ಪ್ರತಿ ವರ್ಷ ನಮ್ಮ ಒಂದು ಆದೇಶದ ಮೇರೆಗೆ ನೀವು ಕನ್ಸಿಡರ್ ಮಾಡಬೇಕು ಅನ್ನೋ ನಿಬಂಧದ ಒಟ್ಟಿಗೆ ಆಯ್ಕೆ ಮಾಡ್ಕೊಳ್ಳಲು ಅವಕಾಶವನ್ನು ಕೊಡ್ತು. ಆಗ DCE ಏನು ಕೌನ್ಸಿಲಿಂಗ್ ಮಾಡಿ ಉಳಿಸ್ಕೊಂಡಿತ್ತೋ, ನಾನ್ ಯುಜಿಸಿ ಅವ್ರನ್ನು ಕೂಡ ಕೌನ್ಸಿಲಿಂಗ್ ಮಾಡಿ ಉಳಿಸ್ಕೊಂಡಿತ್ತೋ ಅಂತವ್ರಿಗೆ ರಿಪೋರ್ಟ್ ಆಗ್ಲು ಅವಕಾಶವನ್ನು ಕೊಡ್ತು. ಆ ನಂತರದಲ್ಲಿ ಕೆಲವು ಕೌನ್ಸಿಲ್ ಗಳನ್ನ ನಡೆಸಿ ಯುಜಿಸಿ ಅರ್ಹತೆ ಹೊಂದಿರತಕ್ಕಂಥವ್ರು, ಯುಜಿಸಿ ಅರ್ಹತೆ ಹೊಂದಿಲ್ದೇ ಇರತಕ್ಕಂಥವ್ರು ಇವರೆಲ್ಲರನ್ನು ಕೂಡ ಏನು ಕಾಯಂ ಬೋಧಕರು ಈ ಕಾರ್ಯಭಾರವನ್ನ ವಹಿಸ್ಕೊಂಡು ಇನ್ನೂ ಉಳಿಕೆಯಾದಂತ ಒಂದು ಕಾರ್ಯಭಾರಕ್ಕೆ ಈ ಅತಿಥಿ ಉಪನ್ಯಾಸಕರನ್ನ ಆಯ್ಕೆ ಮಾಡ್ತಾ ಬಂತು. ಅದರಂತೆ ಈಗ ಆಲ್ರೆಡಿ ಒಂದು ಸುಮಾರು 4ಕ್ಕೂ ಹೆಚ್ಚು ಕೌನ್ಸಿಲಿಂಗ್ ಗಳನ್ನ ನಡೆಸಿ ಆಯ್ಕೆಯನ್ನ ಮಾಡಿದೆ. ಶೈಕ್ಷಣಿಕ ಅವಧಿಯೇ ಕೆಲವು ಯೂನಿವರ್ಸಿಟಿಗಳಲ್ಲಿ ಮುಗಿದಿದೆ, ಇನ್ನು ಕೆಲವು ಯೂನಿವರ್ಸಿಟಿಗಳಲ್ಲಿ ಮುಗಿಬೇಕಾಗಿದೆ ಈ ಒಂದು 2, 4, 6ನೇ ಸೆಮ್ಗಾಗಿ. ಇಂಥ ಸಂದರ್ಭದಲ್ಲಿ ಯಾರೆಲ್ಲ ಸುಮಾರು 5,000ಕ್ಕೂ ಹೆಚ್ಚು ಜನ ಯುಜಿಸಿ ಅರ್ಹತೆ ಹೊಂದಿಲ್ದಿರ್ತಕ್ಕಂಥವ್ರು ಹೊರಗಿದ್ರೋ ಅವರಲ್ಲಿ ಯುಜಿಸಿ ಅರ್ಹತೆ ಹೊಂದಿಲ್ಲದೆ ಆಯ್ಕೆ ಆಗ್ತಕ್ಕಂಥ ಒಂದು ಮಂದಿ ಏನಿದ್ರೋ ಅವರು ಆಯ್ಕೆ ಆದ್ರು. ಆದ್ರೆ ಯುಜಿಸಿ ಅರ್ಹತೆನ ಹೊಂದಿದ್ದು ಕೂಡ ಆಯ್ಕೆ ಆಗಲು ಕಷ್ಟ ಆಯ್ತಲ್ಲ. ಅಂದ್ರೆ ಮೆರಿಟ್ ಲಿಸ್ಟ್ ಅಲ್ಲಿ ಬರ್ಬೋದು ಅವರು, ಆದ್ರೆ ವೇಕೆಂಟ್ ಪೋಸ್ಟ್ ಗಳು ಇರೋದಿಲ್ಲ. ಅತಿಥಿ ಉಪನ್ಯಾಸಕರಿಗೆ ಆಯ್ಕೆ ಆಗ್ಲಿಕ್ಕೆ ಅಲ್ಲಿ ಪೋಸ್ಟ್ ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಅವರೆಲ್ಲ ಹೊರಗಡೆ ಉಳಿಬೇಕಾದಂತ ಅವಶ್ಯಕತೆ ಬಂತು. ಅವರು ಹಿಂದಿನಿಂದಲೂ ಹೋರಾಟವನ್ನ ಮಾಡ್ತಾ ಬಂದ್ರು. 2022, 23, 23, 24, 24, 25 ಹೀಗೆಲ್ಲ ಹೋರಾಟ ಅಲ್ಲಿಂದಲೇ ಆರಂಭ ಆಗಿತ್ತು. ಯಾವಾಗ ಈ ಯುಜಿಸಿ ಅರ್ಹತೆ ಹೊಂದಿರತಕ್ಕಂಥವ್ರನ್ನ ತಗೋಬೇಕು ಅಂತಕ್ಕಂಥ ಒಂದು ಮಾನದಂಡಗಳು ಬರ್ತಾ ಇದ್ವೋ ಅಂತ ಸಂದರ್ಭದಲ್ಲೇ ಹೋರಾಟಗಳು ನಡೀತಾ ಬಂದು ಒಂದು 2 ವರ್ಷ ಅಂತೂ ದೊಡ್ಡ ಒಯ್ದಾಟನೆ ಆಯ್ತು. ಆ ಸಂದರ್ಭದಲ್ಲಿ ಕೆಲವು ಮಾನವೀಯ ನೆಲೆಗಟ್ಟಿನಲ್ಲಿ ಸರ್ಕಾರ ಮುಂದುವರಿಸ್ತಾನು ಕೂಡ ಬಂತು. ಆದ್ರೆ ಯಾವಾಗ 25-26ನೇ ಸಾಲಿಗೆ ಖಡಾಖಂಡಿತವಾಗಿ ಯುಜಿಸಿ ಮಾನದಂಡವನ್ನೇ ಅನುಸರಿಸಬೇಕು ಅಂತ ಕೋರ್ಟ್ ಹೇಳ್ತೋ ಆಗ ಇವರೆಲ್ಲ ಹೊರಗಡೆ ಉಳಿದ್ರು. ಅವರು ಸರ್ಕಾರಕ್ಕೆ ಬೇಡಿಕೆಯನ್ನ ಇಡ್ತಾ ಬಂದ್ರು, ನಮ್ಮನ್ನು ಕೂಡ ಮಾನವೀಯತೆ ಆಧಾರದ ಮೇಲೆ ಕನ್ಸಿಡರ್ ಮಾಡಿ ಯಾವ್ದಾದ್ರು ಉದ್ಯೋಗವನ್ನ ನಮ್ಗೆ ಕೊಡಿ ಅಂತಕ್ಕಂಥ ಅಹವಾಲನ್ನ ಹೊತ್ತು ಹೋದ್ರು. ಅಂತ ಸಂದರ್ಭದಲ್ಲಿ ಈಗ ಅವ್ರಿಗೆ ಶೈಕ್ಷಣಿಕ ಸಂಯೋಜಕರಾಗಿ ಹುದ್ದೆನ ನೀಡ್ತೀವಿ. ರಾಜ್ಯದ ಶೈಕ್ಷಣಿಕ ಇನ್ಸ್ಟಿಟ್ಯೂಷನ್ ಗಳು ಏನಿದಾವೋ ಅಂದ್ರೆ ಅದು ಡಿಗ್ರಿ ಕಾಲೇಜ್ ಆಗ್ಬೋದು, ವಿಶ್ವವಿದ್ಯಾಲಯಗಳಾಗ್ಬೋದು, ಪಾಲಿಟೆಕ್ನಿಕ್ ಗಳಾಗ್ಬೋದು, ಇಂಜಿನಿಯರಿಂಗ್ ಕಾಲೇಜ್ಗಳಾಗ್ಬೋದು, ಏನು ರಾಜ್ಯದ ಶೈಕ್ಷಣಿಕ ಸಂಸ್ಥೆಗಳೇನಿದೆಯೋ ಅಲ್ಲಿ ಶೈಕ್ಷಣಿಕ ಸಂಯೋಜಕರಾಗಿ ಈ ಏನು ಹೊರಗುಳಿದಿರ್ತಕ್ಕಂಥವ್ರು ಇದ್ದಾರೆ ಅವ್ರಿಗೆ ಒಂದು ಹುದ್ದೆಯನ್ನ ನೀಡ್ತೀವಿ ಎಂಬುದಾಗಿ
ಉನ್ನತ ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ MC ಸುಧಾಕರ್ ಸರ್ ಅವರು ಪತ್ರಿಕೆಗೆ ಹೇಳಿಕೆಯನ್ನ ನೀಡಿದ್ದಾರೆ. ಏನು 5,000ಕ್ಕೂ ಹೆಚ್ಚು ಮಂದಿ ಹೊರಗುಳಿದಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತೋ ಅವರಲ್ಲಿ ಕೆಲವರು ಆಯ್ಕೆಯಾಗಿದ್ದಾರೆ, ಇನ್ನು ಕೆಲವರು ಆಯ್ಕೆ ಆಗದೇನೆ ಇದ್ದಾರೆ. ಅಂಥವರಲ್ಲಿ ಸುಮಾರು 3,853 ಮಂದಿ ಇದ್ದಾರೆ. ಅವ್ರಿಗೆ ಈ ಹುದ್ದೆಯನ್ನ ನಾವು ನೀಡ್ತಾ ಇದ್ದೀವಿ, ನೀಡಲು ಮುಂದಾಗಿದ್ದೀವಿ ಎಂತಕ್ಕಂಥ ಒಂದು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಇವರ ಕಾರ್ಯವ್ಯಾಪ್ತಿಯನ್ನು ಕೂಡ ವಿವರಿಸಿದ್ದಾರೆ. ಏನು ಗ್ರಂಥಾಲಯಗಳಿದೆಯೋ, IT ಸೆಂಟರ್ಗಳಿದೆಯೋ, LMS ಇದೆಯೋ, ಪರೀಕ್ಷಾ ಕಾರ್ಯಗಳಿದೆಯೋ, ಈ ಎಲ್ಲಾ ಫೀಲ್ಡ್ ಅಲ್ಲಿ ಇರ್ತಕ್ಕಂಥ ಒಂದು ಕಾರ್ಯವನ್ನ ಅವರು ನಿರ್ವಹಿಸಬೇಕಾಗತ್ತೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ದೃಷ್ಟಿಯಿಂದ ಅವರ ಮನೋಭಾವ, ಅವರ ಒಂದು ಉದ್ಯೋಗ, ಅವುಗಳ ಮಾರ್ಗದರ್ಶಕರಾಗೂ ಕೂಡ ಕೆಲಸವನ್ನ ಮಾಡಬೇಕಾಗತ್ತೆ. ವಿದ್ಯಾರ್ಥಿಗಳ ಒಂದು ಪುರೋಭಿವೃದ್ಧಿಗೆ ಏನೆಲ್ಲ ಕೆಲಸವನ್ನ ಮಾಡಬೇಕೋ ಇವರು ಮಾಡ್ತಾರೆ. ಆ ಹುದ್ದೆಯನ್ನ ನಾವು ನೀಡ್ತೀವಿ ಎಂಬುದಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಮತ್ತೆ ಈ ಶೈಕ್ಷಣಿಕ ಸಂಯೋಜಕರಾಗಿ ಕೆಲಸವನ್ನು ಮಾಡಬೇಕಾದ್ರೆ ಒಂದು ಅರ್ಹತೆಯನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ. 5 ವರ್ಷ ಮಿನಿಮಮ್ ಸೇವೆಯನ್ನ ಅವರು ಅತಿಥಿ ಉಪನ್ಯಾಸಕರಾಗಿ ಸಲ್ಲಿಸಿರ್ಬೇಕು. ಆ ನಂತರದಲ್ಲಿ ಮಾತ್ರ ಅವರನ್ನ ಆಯ್ಕೆಗೆ ನಾವು ಕನ್ಸಿಡರ್ ಮಾಡ್ತೀವಿ, ಇಲ್ಲ ಅಂದ್ರೆ ಮಾಡೋದಿಲ್ಲ ಅಂತಕ್ಕಂತ ಒಂದು ಅರ್ಹತೆಯನ್ನು ಕೂಡ ನೀಡಿದ್ದಾರೆ. ಮತ್ತೆ ಇವರು ಎಷ್ಟು ವರ್ಷಗಳ ಸೇವೆಯನ್ನ ಸಲ್ಲಿಸಬಹುದು ಅದನ್ನು ಕೂಡ ಹೇಳಿದ್ದಾರೆ. ಈಗ ಸದ್ಯಕ್ಕೆ ನಾವು 3 ವರ್ಷಗಳ ಸೇವೆಯನ್ನ ಇವರಿಂದ ತಗೊಳ್ತೀವಿ, ಆ ನಂತರದಲ್ಲಿ ಮುಂದೆ ಏನಾಗುತ್ತೆ ಅಂತ ನೋಡೋಣ ಎಂಬುದಾಗಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಇನ್ನು ಇವರಿಗೆ ಸ್ಯಾಲರಿ ವಿಚಾರದಲ್ಲಿ ಬಂದ್ರೆ ಅದನ್ನು ಕೂಡ ಹಂಚಿಕೊಂಡಿದ್ದಾರೆ. ಯಾರೆಲ್ಲ 5ರಿಂದ 10 ವರ್ಷಗಳ ಸೇವೆಯನ್ನ ಮಾಡಿದಾರೋ ಅವ್ರಿಗೆ 28,000 ಮಾಸಿಕವಾಗಿ ಗೌರವಧನವನ್ನ ನೀಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು 10ರಿಂದ 15 ವರ್ಷ ಸೇವೆ ಸಲ್ಲಿಸಿದ್ರೆ 29,000 ನೀಡ್ತೀವಿ. ಇನ್ನು 15ಕ್ಕಿಂತ ಹೆಚ್ಚು ವರ್ಷಗಳ ಸೇವೆಯನ್ನ ಸಲ್ಲಿಸಿದ್ರೆ 30,000 ನೀಡ್ತೀವಿ ಎಂಬುದಾಗಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಹಾಗಾದ್ರೆ ಇವರ ಗೌರವಧನ ಎಷ್ಟು ತಿಂಗಳು ಸಿಗುತ್ತೆ ಅಂದ್ರೆ 10 ತಿಂಗಳ ಅವಧಿಗೆ ಇವರಿಗೆ ಗೌರವಧನವನ್ನ ನೀಡ್ತೀವಿ ಎಂದಿದ್ದಾರೆ. ಇನ್ನು ಇವರು ರಿಟೈರ್ಡ್ ಆದ್ರೆ 60 ವರ್ಷ ತುಂಬಿ ರಿಟೈರ್ಡ್ ಆದ್ರೆ ಏನು ಅತಿಥಿ ಉಪನ್ಯಾಸಕರಾಗಿ ಸೇವೆಯನ್ನ ಸಲ್ಲಿಸಿ ರಿಟೈರ್ಡ್ ಆದ್ರೆ 5 ಲಕ್ಷ ಇಡಿಗಂಟನ್ನ ನೀಡ್ತಾರೋ ಅದೇ ರೀತಿಯಾಗಿ ಇವ್ರಿಗೂ ಕೂಡ 5 ಲಕ್ಷ ಇಡಿಗಂಟನ್ನ ನೀಡ್ತೀವಿ ಎಂಬುದಾಗಿ ಮಾಹಿತಿಯನ್ನು ನೀಡಿದ್ದಾರೆ. ಜೊತೆಗೆ ಯಾರೆಲ್ಲ ನಿವೃತ್ತಿ ಹೊಂದಲು 1 ವರ್ಷ 2 ವರ್ಷ ಅವಧಿ ಇದೆಯೋ ಅಂಥವರು ಏನಾದ್ರೂ ಬಯಸಿದರೆ, ಇಲ್ಲ ನಾವು ಇನ್ನು ಕೆಲಸ ಮಾಡಕ್ ಆಗೋದಿಲ್ಲ, ನಾವು ಈಗಲೇ ರಿಟೈರ್ಡ್ ಅನ್ನ ತಗೊಳ್ತೀವಿ ಅಂತ ಏನಾದ್ರೂ ಬಯಸಿದರೆ ಅಂಥವ್ರಿಗೆ ರಿಟೈರ್ಡ್ ಸಂದರ್ಭದಲ್ಲಿ ಕೊಡ್ತಕ್ಕಂತ 5 ಲಕ್ಷ ಇಡಿಗಂಟನ್ನು ಕೂಡ ನಾವು ಮಂಜೂರು ಮಾಡಿ ಕೊಡ್ತೀವಿ ಎಂಬುದಾಗಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಹೀಗೆ ಶೈಕ್ಷಣಿಕ ಸಂಯೋಜಕರಿಗೆ ಈ ಗೌರವಧನವನ್ನು ನೀಡಲು ತೀರ್ಮಾನವನ್ನು ಮಾಡಿದ್ದೀವಿ. ವಾರ್ಷಿಕವಾಗಿ ನಮಗೆ 98.8 ಕೋಟಿ ಅನುದಾನ ಬೇಕಾಗುತ್ತೆ ಅಂತಕ್ಕಂಥದ್ದನ್ನು ಕೂಡ ಹಂಚಿಕೊಂಡಿದ್ದಾರೆ. ಜೊತೆಗೆ ಮತ್ತೊಂದು ಇಂಪಾರ್ಟೆಂಟ್ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಆನ್ಲೈನ್ ತರಬೇತಿಯನ್ನ ನಡೆಸ್ತೀವಿ. ಯಾರೆಲ್ಲ ಈಗ UGC ಅರ್ಹತೆಯನ್ನ ಹೊಂದಿಲ್ವೋ ಅವ್ರಿಗೆ ಆನ್ಲೈನ್ ಕ್ಲಾಸ್ ಗಳನ್ನ ನಾವು ಕೊಡ್ತೀವಿ. ಅವರು ಈ ತರಗತಿಯನ್ನ ಬಳಸ್ಕೊಂಡು ಇನ್ನು ನಂತರದಲ್ಲಿ UGC ಗೈಡ್ಲೈನ್ ಪ್ರಕಾರ ನೆಟ್ ಸೆಟ್ ಏನೆಲ್ಲ ಮಾಡಬೇಕೋ ಅದನ್ನ ಅವರು ಮಾಡ್ಕೋಬಹುದು. ಕ್ಲಿಯರ್ ಮಾಡ್ಕೊಂಡು ಎಲಿಜಿಬಿಲಿಟಿಯನ್ನ ಅವರು ತೆಗೆದುಕೊಂಡ್ರೆ ಅವ್ರಿಗೆ ಉತ್ತಮ ಆಗುತ್ತೆ. ಈ ರೀತಿಯಾದ ಒಂದು ಅವಕಾಶವನ್ನು ಕೂಡ ನಾವು ಮಾಡಿಕೊಡ್ತಾ ಇದ್ದೀವಿ ಎಂಬುದಾಗಿ ಸಚಿವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಪ್ರೀತಿವೀಕ್ಷಕರೇ, ಒಟ್ಟಾರೆಯಾಗಿ ಏನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಹಲವಾರು ವರ್ಷಗಳು ಸೇವೆಯನ್ನ ಮಾಡಿ ಅತ್ಯಂತ ಕಡಿಮೆ ಸಂಬಳಕ್ಕೆ ಸೇವೆಯನ್ನ ಮಾಡಿ ಈಗ UGC ಗೈಡ್ಲೈನ್ ಪ್ರಕಾರ ಹೊರಗುಳಿದಿದ್ರೋ ಅವ್ರಿಗೆ ಮಾನವೀಯ ನೆಲೆಯಲ್ಲಿ ಒಂದು ಅವಕಾಶವನ್ನ ಮಾಡಿಕೊಡ್ಲಿಕ್ಕೆ ಸರ್ಕಾರ ಮುಂದಾಗಿದೆ. ಇದೊಂದು ರೀತಿಯಾಗಿ ಸರ್ಕಾರದ ಒಂದು ಒಳ್ಳೆಯ ನಡೆ ಅಂತಾನೆ ಕರೀಬಹುದು. ಯಾಕಂತ ಹೇಳಿದ್ರೆ ತುಂಬಾ ಕಡಿಮೆ ಸಂಬಳದಿಂದ ಇಲ್ಲಿಯವರೆಗೆ ಸೇವೆಯನ್ನ ಸಲ್ಲಿಸಿ ಕೊನೆಯ ಹಂತದಲ್ಲಿ ಅವರು ಹೊರಗೋದ್ರೆ ಜೀವನ ಕಷ್ಟ ಆಗುತ್ತೆ, ಅವರ ಕುಟುಂಬದ ಭವಿಷ್ಯ ಅಂತಕ್ಕಂಥ ಕಷ್ಟ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಈ ನಿರ್ಧಾರವನ್ನ ಮಾಡಿದೆ ಅಂತ ಅನ್ಕೊಳ್ತಾ ಈ ಒಂದು ಶೈಕ್ಷಣಿಕ ಸಂಯೋಜಕರ ಹುದ್ದೆ ಯಾವಾಗ ಕಾರ್ಯರೂಪಕ್ಕೆ ಬರುತ್ತೆ ಅಂತಕ್ಕಂಥದ್ದನ್ನ ಮುಂದಿನ ದಿನಗಳಲ್ಲಿ ನೋಡೋಣ. ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಎಷ್ಟೋ ಜನಕ್ಕೆ ಮಾಹಿತಿಗಾಗಿ ಬೇಕಾಗುತ್ತೆ, ದಯಮಾಡಿ ಶೇರ್ ಮಾಡಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.